ಹಿಂದಿನ ಸರ್ಕಾರದಲ್ಲಿ ಬಂದಿದ್ದೆ. ಆಗ ಈ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಬಹಳ ದೀರ್ಘಕಾಲ ಗೋವಿಂದರಾಜು ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಬಜೆಟ್ ಮಂಡಿಸುವಾಗಲೆಲ್ಲ ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ. ಆಗ ಯುವಜನ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ. ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ. ನಾನು ಸ್ವತಃ ಕ್ರೀಡಾ ಆಸಕ್ತನಾಗಿರ್ತಕ್ಕಂಥದ್ದು. ನಾನು ದೊಡ್ಡ ಕ್ರೀಡಾಪಟು ಆಗಿರಲಿಲ್ಲ. ಹೈಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ. ಅಂದರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆಯೂ ಇರ್ತೀನಿಲ್ಲ, ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ. ಎಲ್ಲ ಕ್ರೀಡೆನಲ್ಲೂ ಭಾಗವಹಿಸ್ತಿದ್ದೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಿದ್ದೆ, ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ, ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ, ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ, ಆಮೇಲೆ ಈ ಅಥ್ಲೆಟಿಕ್ಸ್ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ, ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ. ಯಾವುದರಲ್ಲೂ ಬಹುಮಾನ ಬಂದಿಲ್ಲ ನನಗೆ. ಆದರೆ ಈ ಶಾಸಕರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಲ್ಲ, ಆಗ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ನಾನು ಕುಸ್ತಿನಲ್ಲಿ 2 ಸಾರಿ ಭಾಗವಹಿಸಿದೆ. 2 ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದು ಶಾಸಕ ದಿನಾಚರಣೆ. ಆದರೆ ಯಾವಾಗಲೂ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ. ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದಿದವರು ಕೂಡ ಆ ಕ್ರೀಡಾ ಭಾಗನ ಓದ್ತೀನಿ. ಐ ಆಮ್ ಎ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್. ಭಾಗವಹಿಸದೇ ಇರಬಹುದು, ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ರಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನು ಮಾಡ್ತೇವೆ, ಸಹಕಾರವನ್ನು ಕೊಡ್ತೇವೆ. ಉದ್ದೇಶ ಏನು ಅಂತಂದರೆ, ಭಾರತ ಒಂದು ದೊಡ್ಡ ದೇಶ, ಸುಮಾರು 140ಕ್ಕೂ ಹೆಚ್ಚು ಕೋಟಿ ಜನರನ್ನು ಹೊಂದಿರತಕ್ಕಂಥ ದೇಶ. ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ನಲ್ಲಿ. ಭಾರತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ. ಆದರೆ ಸ್ಪೋರ್ಟ್ಸ್ನಲ್ಲಿ ನಮಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಇಷ್ಟೊಂದು ಜನಸಂಖ್ಯೆ ಇಟ್ಕೊಂಡು ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಬೆಳ್ಳಿ ಬಂದಿರ್ಬೋದು, ಕಂಚು ಬಂದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಚಿನ್ನ ಬರದೇ ಇರ್ತಕ್ಕಂಥದ್ದು ಬಹಳ ನೋವು ಸಂಗತಿ. ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮುಂದೆ ಯಾವುದು ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ. ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಇರಬೇಕಾಗ್ತದೆ. ನಿಜ, ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ.
ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದೆ, ಹಣಕಾಸು ಕೊಡಲಿಕ್ಕೆ ಕೂಡ ತಯಾರಾಗಿದೆ. ಕರ್ನಾಟಕದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು. ಎಲ್ಲರೂ ಗೆಲ್ಲೇಬೇಕು ಅಂತೇನಿಲ್ಲ, ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಅಲ್ಲ. ಮತ್ತೆ ಸೋಲು ಗೆಲುವನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ಮನೋಭಾವ ಬೆಳೆಸ್ಕೋಬೇಕಾಗ್ತದೆ. ನಾವು ಜೀವನದಲ್ಲಿ ಗೆಲುವನ್ನೇ ಸಾಧಿಸ್ಲಿಕ್ಕಾಗಲ್ಲ, ಸೋಲನ್ನೇ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೋಲು ಗೆಲುವು ಎರಡೂ ಕೂಡ ಇರ್ತವೆ. ಅದಕ್ಕೆ ಸಮಚಿತ್ತದಿಂದ ಸ್ವೀಕಾರ, ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ, ಅದು ನಿಜ ಜೀವನದಲ್ಲೂ ಬೆಳೆಸ್ಕೋಬೇಕು, ಸ್ಪೋರ್ಟ್ಸ್ನಲ್ಲೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಅದು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತೆ ಕ್ರೀಡಾಪಟುಗಳಿಗೆ ನೀವು ನೋಡಿ, ಕ್ರೀಡಾಪಟುಗಳಾಗದಿದ್ದವರು ಇವನು ಮೇಲ್ನೋಡಿಗೆ ಗೊತ್ತಾಗ್ಬಿಡ್ತದೆ ಅಲ್ವಾ? ಮೇಲ್ನೋಡಿಗೆ ಗೊತ್ತಾಗ್ಬಿಡ್ತದೆ. ಅವರ ದೇಹ ದಾಢ್ಯ ನೋಡಿದಾಗ, ಅವರ ಫಿಸಿಕ್ ನೋಡಿದಾಗ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ತದೆ ಕ್ರೀಡಾಪಟು ಆಗದಿದ್ದವರು. ಸೊ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕರವಾಗಿರ್ಬೇಕಾದ್ರೆ, ಸದೃಢರಾಗಿರ್ಬೇಕಾದ್ರೆ ಕ್ರೀಡೆ ಅತ್ಯಂತ ಅವಶ್ಯ. ಕ್ರೀಡೆ ನಿಮ್ಮನ್ನು ಯಾವಾಗಲೂ ಕೂಡ ಕ್ರಿಯಾಶೀಲರನ್ನಾಗಿ ಮಾಡ್ತದೆ. ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಳಿಕ್ಕೆ ಸಹಕಾರ್ಯ. ನಾವು ಎಷ್ಟು ದಿನ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಎಷ್ಟು ದಿನ ಆರೋಗ್ಯವಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾನು ಡಯಾಬಿಟಿಕ್, 94 ಇಂದ ಡಯಾಬಿಟಿಕ್. ಬಹುಶಃ ನಾನು ಹೈಸ್ಕೂಲ್ನಲ್ಲಿ ಕ್ರೀಡಾಪಟು ಆಗಿದ್ದರಿಂದಲೇ ಇಷ್ಟು ವರ್ಷ ಬದುಕಲಿಕ್ಕೆ ನನಗೆ 78 ವರ್ಷ, ಇನ್ನೂ ಗಟ್ಟಿಯಾಗಿದ್ದೀನಿ. ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಸರ್ಕಾರ ಅದಕ್ಕೆ ಪೂರಕವಾದಂಥ ಸಹಕಾರ ಕೊಡ್ತಕ್ಕಂಥದ್ದು, ಬೆಂಬಲ ಕೊಡ್ತಕ್ಕಂಥದ್ದು, ಕ್ರೀಡಾ ಇಲಾಖೆನ ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ಮಾಡ್ತೇವೆ. ಇವತ್ತು ಗೋವಿಂದರಾಜು ಅವರು ಪ್ರತಿ ವರ್ಷ ಮಿನಿ ಒಲಿಂಪಿಕ್ ಕ್ರೀಡೆ ಮಾಡ್ತಾರೆ. ಆಮೇಲೆ ಸೀನಿಯರ್ ಒಲಿಂಪಿಕ್ಕು, ಜೂನಿಯರ್ ಒಲಿಂಪಿಕ್ಕು, ಆಮೇಲೆ ಒಂದ್ಸಾರಿ ರಾಜ್ಯ ಮಟ್ಟದ ಧಾರವಾಡದಲ್ಲಿ ಮಾಡಿ, ಅವೆಲ್ಲ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಲ್ಲ, ವೇದಿಕೆಗಳೇ ಇಲ್ಲದ್ರೆ ಏನ್ ಮಾಡೋಕ್ಕಾಗುತ್ತೆ? ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನ ನಮ್ಮ ಸರ್ಕಾರ ಮಾಡ್ತದೆ. ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕ್ರೀಡೆ ಬೆಳವಣಿಗೆಗೆ ಏನೇನು ಸಹಕಾರ ಬೇಕು, ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಬಹಳಷ್ಟು. ಅದಕ್ಕೆ ಗೋವಿಂದರಾಜು ಹೇಳಿದ್ರು, ಒಲಿಂಪಿಕ್ನಲ್ಲಿ ಪ್ರಶಸ್ತಿ ಪಡೆದು ಚಿನ್ನ ಪಡೆದ್ರೆ ಎಷ್ಟು 6 ಕೋಟಿ, ಆಮೇಲೆ ಬೆಳ್ಳಿ ತೆಗೆದ್ರೆ 4 ಕೋಟಿ, ಆಮೇಲೆ ಕಂಚು ಮಾಡಿ ತಗೊಂಡ್ರೆ 3 ಕೋಟಿ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಯಾರು ತಗೋತಾ ಇಲ್ಲ, ದುಡ್ಡು ಇಟ್ಟಿರ್ತೀವಿ. ಅದನ್ನ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ. ನಾನು ಚಿನ್ನ ತಗೊಳ್ಳೇಬೇಕು, 6 ಕೋಟಿ ಗಳಿಸ್ಲೇಬೇಕು, ಬೆಳ್ಳಿ ತಗೊಳ್ಳೇಬೇಕು, 4 ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ 3 ಕೋಟಿ ಕಂಚನ್ನ ಪಡ್ಕೊಳ್ಳೇಬೇಕು, 3 ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ ಕರ್ನಾಟಕದವರು ಯಾರಾದರೂ ಒಬ್ಬರಾದ್ರೂ ಕೂಡ ಒಲಿಂಪಿಕ್ನಲ್ಲಿ ಚಿನ್ನ, ಬೆಳ್ಳಿ, ಕಂಚು ತಕೊಂಡ್ರೆ ಅದಕ್ಕಿಂತ ಖುಷಿ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ನೀವು ಬರೀ ರಾಜ್ಯಕ್ಕೆ ಅಷ್ಟೇ ಕೀರ್ತಿ ತರಲ್ಲ, ಇಡೀ ರಾಷ್ಟ್ರಕ್ಕೆ ಕೀರ್ತಿಯನ್ನು ತರ್ತೀವಿ. ಇಡೀ ರಾಷ್ಟ್ರಕ್ಕೆ ಕೀರ್ತಿಯನ್ನು ಹೋಗ್ತೀವಿ. ಸೊ ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ.
ಇಡೀ ಭಾರತೀಯರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆ ಕೆಲಸ ನೀವು ಮಾಡ್ರಿ ಅಂತೇಳಿ ಈಗಾಗಲೇ ಗೋವಿಂದರಾಜ್ ಹೇಳಿದ್ದಾರೆ. ಇವ್ರಿಗೆ 10% ಗ್ರೇಸ್ ಮಾರ್ಕ್ಸ್ ಕೊಡಬೇಕು, 25% ಅಟೆಂಡೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಸಕಾರಣವಾಗಿದೆ. ಸೊ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕೃತಿದಾರಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾಪಟುಗಳು ಮುಖ್ಯವಾಗಿ ಉದ್ಯೋಗ ನಮ್ಮ ರಾಜ್ಯದಲ್ಲಿ ಪ್ರಥಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಕಬಡ್ಡಿ ಆಡ್ತಾ ಇದ್ರು, ಜೊತೆಗೆ ಇವರು ವರ್ಲ್ಡ್ ಕಪ್ ಫುಟ್ಬಾಲ್ ನಡೀಲಿ, ಹಾಕಿ ನಡೀಲಿ, ಆವತ್ತಿನ ದಿವಸ ಕಾರಣ ಏನು ಅಂತ ಹೇಳಿದ್ರೆ ಜೆಸ್ಸಿ ಓವನ್ಸ್ ಅಂತಕ್ಕಂಥವ್ರು ಕರಿಯ ಬಣ್ಣದವರು. ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ನೀವು ರಾಜ್ಯಕ್ಕೆ ಏನು ಮಾಡ್ತೀರ ಅನ್ನೋದು ಹೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠ ಕ್ರೀಡಾಪಟುಗಳನ್ನು ಆಯಾ ಕ್ರೀಡೆ. ಮುಖ್ಯಮಂತ್ರಿಗಳಿಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಡಾಕ್ಟರ್ ಗೋವಿಂದರಾಜ್ ಅವರು ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಪುಷ್ಪಗುಚ್ಛ ಹಾಗೂ ನೆನಪಿನ ಕಾಣಿಕೆ ನೀಡಬೇಕು. I would request the Secretary General Shri Anant Raju to guide events including the World Championships, Asian Track and Field Seniors, SAF Championship, Federation Championship and more. ನಾಡಿನ ಸಮಸ್ತ ಜನತೆಯ ಪರವಾಗಿ ಎಸೆನ್ಷಿಯಲ್ ಕಾವೇರಮ್ಮ TR ಅವರಿಗೆ ಅಭಿನಂದನೆಗಳು. Congratulations. Hey brother. Took her along. Eventually he encouraged her to try gymnastics at the Kitturu Rani Chennamma Stadium under the guidance of her mentor G. Manohar Kamath. Kirtana was carefully nurtured and developed, and today she takes a pride in having represented India at various international championships. She now dreams of winning a medal at the team. I have propelled her to where she is today, having captained her state team for 4 consecutive years and consistently brought home medals. Winning has become second nature to her. One of the most memorable matches was at the 39 senior nationals in Haryana, where Karnataka faced defending champions Kerala. Netball na ಸಾಧನೆಗಾಗಿ ಸುರಭಿ BR ಅವರಿಗೆ ಅಭಿನಂದನೆಗಳು. Congratulations. Girls High School in Hoskote, Usha rose to prominence in the field of athletics. Without formal coaching, she excelled in shot put. It was in Mudabidri that Usha discovered her new passion for weightlifting, and thereafter she never looked back. First bronze medal at Maharashtra Nationals, and from there her success continued. Usha SR ಅವರಿಗೆ ಅಭಿನಂದನೆಗಳು. In an era where television and social media dominate, photojournalists have become increasingly rare. Yet over the past 26 years, Veeramani has carved a niche for himself with his exceptional photography. Photographers ಎಲ್ಲ extra photo ತೆಗಿಬೇಕಿದಕ್ಕೆ. Okay, and continues to be a familiar presence at sporting events. Through his lens, Veeramani has not only documented history but also showcased the enduring significance of photojournalism in a rapidly evolving media landscape. Veeramani ಅವರಿಗೆ ಬರೀ ಫೋಟೋಗ್ರಾಫರ್ಸ್ ಚಪ್ಪಾಳೆ ಕೇಳಿಸ್ತು, ಉಳಿದವರೆಲ್ಲರೂ ಸಹ ಚಪ್ಪಾಳೆ ಹಾಕುತ್ತಾರೆ. Ladies and gentlemen, Shama Kittur, a star badminton player from Belagavi, made a significant mark in Indian sports from 1986 to 92. She represented India at the prestigious events, including the Uber Cup and the Junior International Championship in Russia and Holland, in recognition of her achievements. After earning her MBBS degree from Jawaharlal Nehru Medical College, Belagavi, she transitioned her career to blend sports medicine. ಅವರಿಗೆ ಅಭಿನಂದನೆಗಳು. ಡಾಕ್ಟರ್ ಶಮಾ ಕಿತ್ತೂರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಇಂಜುರಿ ಇದೆ,
rehabilitation. A veteran boxer from MEG Bengaluru, Chandrasekhar made a significant impact in the ring, representing the state, national and international levels. Today, he imparts his knowledge and passion for the sport as a coach at Vidyaranyapura, where his trainees Yoga, Shri Amulya and Bhavya are making waves on the national circuit. Let's hear a wave of clapping for the boxing champion turned mentor Chandrasekhar Ji. ಇವರ ನಂತರ My heartfelt thanks to Sri D. Randeep IAS, Principal Secretary, Government of Karnataka, for accepting our Commissioner, Youth Empowerment and Sports, Government of Karnataka, for accepting our invitation to be among the sporting fraternity of Karnataka as guest of honor. Please accept our sincere. ಸರ್ ಒಂದು ಸೆಕೆಂಡ್ ಅಕ್ರಮ್ ಕೂಗಬೇಡಿ ದಯವಿಟ್ಟು ಒಂಚೂರಿಂದ ಬರ ಮುಂಜ